ಇನ್ನೊಂದ್ಸರಿ ನೀವು ನಮ್ಮ ಶುಂಠಿ ಶುಂಠಿ ಇರ್ಬೋದು, ಇವಾಗ ಟೊಮೆಟೊ ಮಾಡ್ತೀನಿ, ಅದನ್ನು ತಾವು ಬಂದು ಯಾವಾಗ ಬೇಕಾದ್ರೂ ವಿಡಿಯೋ ಮಾಡಿ ನೀವು ಲೈವ್ ಗೊತ್ತಿರುತ್ತೆ. ನಾವು ಬೇರೆ ಕಡೆಯಿಂದ ದುಡ್ಡು ಅಂತಂದು ಹಾಕಿಲ್ಲ, ವ್ಯವಸಾಯದಿಂದಲೇ ದುಡ್ದು ವ್ಯವಸಾಯಕ್ಕೇ ಹಾಕಿದ್ವಿ, ವ್ಯವಸಾಯದಲ್ಲೆಲ್ಲ ಬೆಳೆದಿದ್ವಿ, ಅದರಲ್ಲೇನೇ ಹಾಕಿಲ್ಲ. ಹಾಗಾಗಿ ನಿಮಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ. ನೀವು ಯಾವಾಗ ಬಂದು ಬೇಕಾದರೂ ನೀವು ಏನು ಕೇಳ್ತೀರಿ ಅದಕ್ಕೆ ಸಪೋರ್ಟಿವ್ ಆಗಿ ಅಂಡ್ ಸರ್, ವೀಕ್ಷಕರಲ್ಲಿ ಏನು ಡೌಟ್ ಇರುತ್ತೆ ಅಂದರೆ ಸರ್, ಈಗ ಒಂದು ಹಾರ್ಟಿಕಲ್ಚರ್ ಹೂವು ಕೃಷಿ ಇರ್ಬೋದು, ಒಂದು ಶುಂಠಿ ಆಗಿರ್ಬೋದು, ಮತ್ತು ಟೊಮೊಟೊ ಆಗಿರ್ಬೋದು, ಬೆಳೆಯೋಕ್ಕೆ ಒಂದು ಗೈಡೆನ್ಸ್ ಇರಲ್ಲ, ಸರಿಯಾದ ಮಾರ್ಗದರ್ಶನ. ಅವರು ಬಂದು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಪೇಜಲ್ಲಿ ನಮ್ಮ ನಂಬರನ್ನು ಹಾಕಿ, ನನಗೆ ಅವರು ಬೆಳಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೂ ನಿರಂತರವಾಗಿ ಯಾವಾಗ ಫೋನ್ ಮಾಡಿದ್ರು ಮ್ಯಾಕ್ಸಿಮಮ್ ಅವ್ರ ತೋಟಕ್ಕೆ ಹೋಗಕ್ಕೂ ಪ್ರಯತ್ನ ಪಡ್ತೀನಿ. ಆದಷ್ಟು ವಿಚಾರಗಳನ್ನ ಅವ್ರಿಗೆ ಹೇಳ್ತೀನಿ. ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ ಅದ್ರ ಬಗ್ಗೆ ನನಗೆ ಇರ್ತಕ್ಕಂಥ ಮಾಹಿತಿನ ಅವ್ರ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಯಾವತ್ತೂ ನಿಮ್ಮ ಜೊತೆ ಸದಾ ಸಿದ್ಧ. ಬಂಗಾರದ ಮನುಷ್ಯ ಫಿಲಮ್ ನೋಡಿದೆ, ಅದನ್ನು ನಾನು ನೋಡಿ ಆ ಪ್ರೇರೇಪಣೆಯಲ್ಲಿ ಬಂಗಾರದ ಮನುಷ್ಯ ಫಿಲಮ್ ನೋಡಿ ಆ ಪ್ರೇರೇಪಣೆಯಲ್ಲಿ ಅಲ್ಲೊಂದು ಜಮೀನನ್ನು ನಾನು ಒಂದು 5 ಎಕರೆ ಮಾರಿ ಆ ಥರದ್ದೊಂದು ಜಮೀನನ್ನು ಉಳಿದು ಅದ್ರಲ್ಲಿ ವ್ಯವಸಾಯ ಮಾಡಿದೆ. ನಮಸ್ಕಾರ ವೀಕ್ಷಕರೇ, ರೈತರ ಸಂದರ್ಶನ ನಮ್ಮ ಚಾನಲಲ್ಲಿ ನಾವು ರೈತರ ಸಂದರ್ಶನಗಳನ್ನು ಮಾಡ್ತಾ ಹೋಗ್ತಾಯಿದ್ದೀವಿ. ನಮ್ಮ ಚಾನಲ್ನ ಮುಖ್ಯ ಗುರಿ ಏನಂದರೆ ರೈತರ ಸಂದರ್ಶನ ಮಾಡೋದು ಆ್ಯಂಡ್ ಆದಷ್ಟು ಇನ್ಫಾರ್ಮೇಷನ್ನ ರೈತರಿಗೆ ತಿಳಿಸೋದು, ಮತ್ತು ಅವರ ಎಕ್ಸ್ಪೀರಿಯನ್ಸನ್ನು ಇನ್ನು ಯುವ ರೈತರಿಗೆ ಮತ್ತು ಈಗ ಪ್ರೆಸೆಂಟ್ ಯಾರ್ಯಾರು ಫಾರ್ಮಿಂಗಲ್ಲಿ ಇದ್ದಾರಲ್ಲ ಅವ್ರಿಗೆಲ್ಲ ತಲುಪಿಸೋದು ನಮ್ಮ ಒಂದು ಮೋಟೋ, ಅಂದರೆ ಗುರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನಮ್ಮ ಜೊತೆ ಇರೋದು ಪೂರ್ಣಚಂದ್ರ ಆಗ್ರೋ ಬಾಬು ಸರ್. ಇವರು ಸತತ ಒಂದು 25 ವರ್ಷದಿಂದ ಕೃಷಿಲಿದ್ದಾರೆ. ಇವರು ಡಿಫ್ರೆಂಟ್ ಫ್ಲವರು ಮಾಡ್ತಿದ್ರು, ಹಾರ್ಟಿಕಲ್ಚರು ಮತ್ತು ಸಪೋಟ ಬೆಳೀತಿರ್ಬೋದು, ಶುಂಠಿ ಇರ್ಬೋದು, ಮತ್ತು ಈಗ ಡೈರಿ ಫಾರ್ಮಿಂಗಲ್ಲಿ ಇದು ನಾಟಿ ಹಸುಗಳು ಫಾರ್ಮಿಂಗ್ ಮಾಡ್ತಿರ್ಬೋದು, ಅದರಲ್ಲಿ ವೆಜಿಟೇಬಲ್ಸ್. ಓಕೆ ಸರ್, ಈಗ ಬನ್ನಿ ಡೈರೆಕ್ಟ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ಇಂಟರ್ವ್ಯೂ. ಸರ್, ನಿಮ್ಮ ಬಗ್ಗೆ ಒಂದು ಪರಿಚಯ, ಎಷ್ಟರಲ್ಲಿ ಬಂದ್ರಿ ಅಗ್ರಿಕಲ್ಚರ್ಗೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಏನು? ಇಲ್ಲ ಬಿಡಿ, ಇರಲಿ, ಏನೂ ಆಗಲ್ಲ. ಸರ್, ನಾನು ನಮ್ಮ ತಾತ ಮಂಜೇಗೌಡರು ಅಂತ, ನಮ್ಮದು ಲಾಳನ್ಕೆರೆ ವಿಲೇಜು, ಲಾಳನ್ಕೆರೆ ತೋಟದ ಮನೆ ಅಂತೇಳಿ. ಪೂರ್ಣಚಂದ್ರ ಅಂತ ನನ್ನ ಹೆಸರು, ಶಾರ್ಟ್ಲಿ ಆಗ್ರೋ ಬಾಬು ಅಂತ ಕರೀತಾರೆ. ಆಗ್ರೋ ಬಾಬು, ಸುತ್ತಮುತ್ತ ಫೇಮಸ್ ಆಗ್ರೋ ಬಾಬು. ನಾವು ವ್ಯವಸಾಯಕ್ಕೆ ಬಂದಿದ್ದು ಒಂದು SSLC 1989. ಇನ್ನೊಂದು ಗ್ರ್ಯಾಜುಯೇಷನ್ SLC ಲಾಸ್ಟು, ಎಜುಕೇಷನ್ ಇಲ್ಲ. ಅಲ್ಲಿಂದ ನಾವು ವ್ಯವಸಾಯಕ್ಕೆ ಬಂದ್ವಿ ಪರಿಪೂರ್ಣವಾಗಿ. ನಮ್ಮ ತಾತನ ಗರಡಿಲಿ, ಮಂಜೇಗೌಡರು ಗರಡಿಲಿ ವ್ಯವಸಾಯಕ್ಕೆ ಬಂದ್ವಿ. ಆವಾಗ ನಮ್ಮ ತಂದೆನೂ ಕೂಡ ವ್ಯವಸಾಯದಲ್ಲಿ ಆಸಕ್ತಿ ಹೊಂದಿದ್ರು. ಅವ್ರನ್ನ ಫಾಲೋ ಮಾಡ್ಕೊಂಡು ಸ್ಟಾರ್ಟಿಂಗ್ ಎಲ್ಲ ಹಿಂದೆ ಎಲ್ಲ ನಾವು ಹುರುಳಿ, ರಾಗಿ, ಜೋಳ, ನವಣೆ, ಸಜ್ಜೆ ಈ ಥರದ್ದು ಬೆಳೀತಾ ಬಂದಿದ್ವಿ. ಹರಳು, ಹುಚ್ಚೆಳ್ಳು ಈ ಥರದ್ದೆಲ್ಲ ಬೆಳೆದಿದ್ವಿ. ಆವಾಗಲೂ ಸಾಕಷ್ಟು ಬೆಳೀತಾ ಇದ್ವಿ. ಅದಾದಮೇಲೆ ನಾವು ವ್ಯವಸಾಯಕ್ಕೆ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ಗಳಿಗೆ ಮಾರುವುದ್ವಿ. ಆಮೇಲೆ ನಾವು 93, 94, 92ನೇ ಸಾಲಿಂದಲೇ ನಾವು ಟೊಮೊಟೊ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮೈಕೋ ಕಂಪ್ನಿದು ಒಂದು ಕ್ರಾಸ್ ಬೀನ್ ಇತ್ತು, ಇಂಡೋ ಅಮೆರಿಕನ್ ಅಂತ ರೂಪಾಲಿ ಅಂತ ಇತ್ತು. ರೂಪಾಲಿ ಅಂತೇಳಿ ಒಳ್ಳೊಳ್ಳೆ ಹೈಬ್ರಿಡ್ಗಳಿದ್ದು ಆವಾಗಲೇ ಸ್ಟಾರ್ಟ್ ಮಾಡಿದ್ರು ಅವರು, ಹೈಬ್ರಿಡ್ ಕಂಪ್ನಿಗಳಲ್ಲಿ ತಳಿಗಳನ್ನು. ಆವಾಗಲೇ ಬೆಳೆದು ಅವಾಗೆಲ್ಲ 50 ಪೈಸೆ, 1 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ರೇಟು. ಅವಾಗೆಲ್ಲ ನಾವು ಮಾರ್ಕೆಟೇ ಎಲ್ಲ ಅಷ್ಟೊಂದು ಇರಲಿಲ್ಲ. ನಾವು ಕೂತ್ಕೊಂಡು ಕೆಲವು ಟೈಮಲ್ಲಿ ಸಂತೆಗಳಲ್ಲೆಲ್ಲ ಮಾರಿದ್ವಿ ತಗಡಿ. ಅವಾಗೆಲ್ಲ ಸ್ಕೇಲು ಇರಲಿಲ್ಲ. ತಕಡಿಲಿ ಕೂತ್ಕೊಂಡು ಮಾರಿ ಬೆಳಗ್ಗೆಯಿಂದ ಸಂಜೆವರೆಗೂ. ನಮ್ಮ ಟ್ರ್ಯಾಕ್ಟ್ರ್ ಇತ್ತು, ಟ್ರ್ಯಾಕ್ಟ್ರಲ್ಲಿ ತಗೊಂಡು ಹೋಗಿ ಸಂತೆಗಳೆಲ್ಲ. ಅದು 92, 93ನೇ ಇಸ್ವಿ. 92, 93. ಅವಾಗಲಿಂದ ವ್ಯವಸಾಯ ಮಾಡ್ಕೊಂಡೇ ಬಂದ್ವಿ. ಮತ್ತು ಇತ್ತೀಚೆಗೆ ಸ್ವಲ್ಪ ನಮ್ಮ ಬುದ್ಧಿ ಬಲ ಬಂದಾಗ ನಮ್ಮ ತಾತನ ಗರಡಿನ ಬಿಟ್ಟು
ಆಮೇಲೆ ತದನಂತರ ಮುಂದಕ್ಕೆ ಬಂದಮೇಲೆ ನಮ್ಮ ಸ್ವಲ್ಪ ಜಮೀನಿತ್ತು. ಆ ಜಮೀನನ್ನು ಸೇಲ್ ಮಾಡಿ, ಅವಾಗೆಲ್ಲ ಸ್ವಲ್ಪ ದೂರ ಇತ್ತು, ಇಲ್ಲಿಂದ 10 ಕಿಲೋಮೀಟ್ರ್ ದೂರದಲ್ಲಿತ್ತು. ಆ ಜಮೀನು ಸೇಲ್ ಮಾಡಿ ಸ್ವಲ್ಪ ಬೇರೆ ಭೂಮಿಗಳನ್ನ ಲೀಸ್ ಮಾಡ್ಕೊಂಡು ಅವ್ರ ಭೂಮಿಗಳಿಗೆ ಬೋರ್ವೆಲ್ ಹಾಕಿಸಿ ಅಲ್ಲಿ ತರಕಾರಿ ಬೆಳೆಯೋದು. ಅಲ್ಲಿಂದ ಮುಂದುವರಿತಾ ಬರ್ತಾ ಇವಾಗ ನಾವು ಓನಾಗಿ ಒಂದು 70-80 ಎಕರೆ ವ್ಯವಸಾಯನ ನಾನು ಮಾಡ್ತಾ ಇದ್ದೀನಿ. 70-80 ಎಕರೆ. 70-80 ಎಕರೆ. ಓಕೆ ಸರ್. ಪ್ರೆಸೆಂಟು ನಾನು ಇವಾಗ ಒಂದು 14-15 ಎಕರೆ ಶುಂಠಿ ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ವಿ. ಒಂದು 20 ಎಕರೆ ಟೊಮೊಟೊ ನಾಟಿ ಮಾಡ್ತಾಯಿದ್ವಿ. ಅದಾದಮೇಲೆ ಒಂದು 10 ಎಕರೆ ಬೂದುಗುಂಬಳ ನಾಟಿ ಮಾಡ್ತಾಯಿದ್ವಿ. 10 ಎಕರೆ ಬೂದುಗುಂಬಳ. 10 ಎಕರೆ ಬೂದುಗುಂಬಳ. ಇನ್ನು ಕಮರ್ಷಿಯಲ್ ಅಂದರೆ ನಮ್ಮ ಸ್ವಂತದ್ದು ತೋಟ 20 ಎಕರೆ ತೋಟ ಮಾಡಿದ್ವಿ. 20 ಎಕರೆ ತೆಂಗನ್ನ ಮೇಂಟೈನ್ ಮಾಡ್ತಾಯಿದ್ವಿ. ನಾಟಿ ಹಸುಗಳಿದೆ, ನಮ್ಮ ಮನೆ ಉಪಯೋಗಕ್ಕೆ ನಾಟಿ ಹಸುಗಳಿದೆ, ನಾಟಿ ಕುರಿಗಳಿದ್ದಾವೆ. ಮಾಮೂಲಿ ಇನ್ನೇನು ವ್ಯವಸಾಯಕ್ಕೆ ನಮ್ಮ ಮನೇಲಿ ಏನು ಬೇಕು ಎಲ್ಲ ನಾವು ಸಲಕರಣೆಗಳನ್ನ ಅಂದರೆ ಟ್ರ್ಯಾಕ್ಟ್ರು ಎಕ್ವಿಪ್ಮೆಂಟ್ಸ್ಗಳು ಇವತ್ತು ಇಲ್ದಲೇ ಏನೂ ಮಾಡೋಕ್ಕಾಗಲ್ಲ. ಟ್ರ್ಯಾಕ್ಟ್ರ್ ಬೆಡ್ಡಿಂಗ್ ಮಿಷಿನ್ ಇರ್ಬೋದು, ಆಲೂಗೆಡ್ಡೆ ಬೆಡ್ಡಿಂಗ್ ಮಿಷಿನ್ ಇರ್ಬೋದು. ಆಲೂಗೆಡ್ಡೆ ಸೀಸನ್ ಬಂದಾಗ ಒಂದು 20 ಎಕರೆ ಆಲೂಗೆಡ್ಡೆ ಮಾಡ್ತೀನಿ. ಮಿನಿಮಮ್ 2,000-3,000 ಚೀಲ ವರ್ಷ ಕಂಪಲ್ಸರಿ. ಮುಂಗಾರು 1,000, ಹಿಂಗಾರು 2,000 ಆಲೂಗೆಡ್ಡೆ ಬೆಳೆದೇ ಬೆಳಿತೀನಿ. ಇಳುವರಿ ತೆಗಿತೀನಿ. ಒಂದು 200-300 ಚೀಲ ನಾಟಿ ಮಾಡ್ತೀನಿ, ತೆಗಿತೀನಿ. ಒಂದು 2-3 ಸಾವಿರ ಚೀಲ ಆಲೂಗೆಡ್ಡೆ ಉತ್ಕೃಷ್ಟವಾಗಿ ಬೆಳಿತೀನಿ. ಅದರಲ್ಲೇನಿಲ್ಲ. ನನಗೆ ಅದ್ರ ಬಗ್ಗೆ ಅವಾರ್ಡು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಅವಾರ್ಡ್ ಕೊಟ್ಟಿದ್ದಾರೆ. ರಾಗಿ ಬೆಳೆದಿದ್ದೀನಿ ಎಕರೆಗೆ 24-25 ಚೀಲ. ಆವಾಗಲೇ ಇವಾಗ 2018-19ನೇ ಸಾಲಿನಲ್ಲಿ ರಾಗಿ ಹೈಯೆಸ್ಟ್ ಇಳುವರಿ ತೆಗೆದಿದ್ದೆ. ಇವಾಗಿನ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ತೆಗಿಬೋದು. 30-35 ಕ್ವಿಂಟಾಲ್ವರೆಗೆ ರಾಗಿ ತೆಗಿಬೋದು ಒಂದು ಎಕರೆಗೆ. ಅದನ್ನು ಈ ವರ್ಷದಲ್ಲಿ ಬೆಳೆದನ್ನ ಅದನ್ನು ಸಾಬೀತುಪಡಿಸ್ತೀನಿ. 2 ಎಕರೆ ರಾಗಿ ಬೆಳೀಲೇಬೇಕು ಅಂತ ಅದನ್ನು ಬಿಟ್ಟಿದ್ದೀನಿ. 30-35 ಎಕರೆ 30-35 ಕ್ವಿಂಟಾಲ್ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದನ್ನು ನಾನು ಈ ಸರಿ ಪ್ರೂವ್ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನೊಂದು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಅನ್ನೋದೊಂದಿದೆ. ಅದನ್ನು ನಾನು ನಾಟಿ ಮಾಡಿಸಿ ಕರೆಕ್ಟಾಗಿ ಮಾಡಿದರೆ 30-35 ಕ್ವಿಂಟಾಲ್ ತೆಗಿಬೋದು. ಒಳ್ಳೆಯ ತಳಿನ ಆಯ್ಕೆ ಮಾಡಿ ಕೃಷಿ ಇಲಾಖೆಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ಅಧಿಕಾರಿಗಳನ್ನ ನಾವು ಸಂಪರ್ಕದಲ್ಲಿ ಮಾಡಿದ್ದೀವಿ. ಇನ್ನು ಕೆಲವನ್ನೆಲ್ಲ ನಮ್ಮ ಸ್ನೇಹಿತರು ಮೆಟ್ರೋ ಬಾಬಣ್ಣ ಅಂತ ಹೇಳಿದ್ರು. ಈ ನಾವು ಫ್ಲೋರಿಕಲ್ಚರ್ಗೆ ಹೋಗ್ಬೇಕು ಅಂದರೆ ಅವರೇ ಅದಕ್ಕೆ ಪ್ರೇರಣೆ. ಹೂವಿನ ಬಗ್ಗೆ ಸ್ವಲ್ಪ ಅವರು ಮಾಡ್ರನ್ನಾಗಿ ಮಾಡೋದನ್ನು ಎಲ್ಲ ಐಡಿಯಾ ಅವರು ಮಾಡಿದರು, ನಮಗೂ ಹೇಳ್ಕೊಟ್ರು. ನಾವು ಅದ್ರ ಬಗ್ಗೆ ಕಲಿತು ಈಗ ಮಾಡ್ತಾಯಿದ್ವಿ. ಸರ್, ಈಗ ಇನಿಷಿಯಲ್ ಡೇಸಲ್ಲಿ ಫಾರ್ಮಿಂಗು, ಫಾರ್ ಎಕ್ಸಾಂಪಲ್ ಒಬ್ಬ ಯುವಕ ಫಾರ್ಮಿಂಗ್ ಮಾಡ್ತೀನಿ ಅಂದರೆ ಚಾಲೆಂಜಸ್ ಬರ್ತವೆ. ಆ ಥರ ಚಾಲೆಂಜಸ್ ಯಾವ ಥರ ಎದುರಿಸೋರು ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಏನು ಹೇಳ್ಬೋದು? ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದೇ ಬೆಳೆ ಯಾವುದು ನಮ್ಗೆ ಇದುವರೆಗೂ ಫೇಲ್ ಆಗಿದ್ದರೆ ಯೋಚನೆ ಮಾಡ್ಬೋದಿತ್ತು. ನಮ್ಮ ಬೆಳೆಗಳು ಫೇಲ್ ಆಗ್ತಾಯಿಲ್ಲ. ಕರೆಕ್ಟಾಗಿ ನಮಗೇನಾಗಿದೆ ಅಂದರೆ ಗೈಡಿಂಗ್ ಮಾಡೋರು ಕರೆಕ್ಟಾಗಿ ತಗೊಂತೀವಿ, ಕಂಪ್ನಿಯವ್ರು ತಗೊಂತೀವಿ. ಕೆಲವು ಟೈಮಲ್ಲಿ ಈ ರೋಗ ಬಂತು ಅಂದರೆ ಈ ರೋಗಕ್ಕೆ ಏನು ಕೆಮಿಕಲ್ ಸ್ಪ್ರೇ ಮಾಡಬೇಕು, ನಮ್ಮದೇ ಔಷಧಿ ಅಂಗಡಿ ಕೂಡ ಇದೆ. ನಮಗೆ ನಾವು ಬೇರೆಯವ್ರನ್ನ ನೋಡಿ ಅವ್ರ ಕಂಪ್ನಿಯವ್ರು ಹೇಳಿದ ಮೇಲೆ ಔಷಧಿ ಹೊಡೋಕ್ಕಿಂತ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಂಡು ನಾವು ಬೇರೆಯವ್ರಿಗೆ ಕೊಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವೀಗ ಒಂದು ಟೊಮೊಟೊ ಮಾಡ್ತೀವಿ, ಆ ಟೊಮೊಟೊಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಕೊಡಬೇಕು, ಬೆಡ್ಗೆ ಏನು ಕೊಡಬೇಕು, ಡ್ರಿಪ್ ಹೆಂಗೆ ಮಾಡಬೇಕು, ಎಷ್ಟು ಅಡಿಗೆ ಹಾಕಬೇಕು, ಗಿಡದಿಂದ ಇದಕ್ಕೆ ಎಷ್ಟು ಹಾಕಬೇಕು, ಪ್ರತಿಯೊಂದನ್ನು ನಾವು ಗೈಡ್ ಮಾಡ್ತೀವಿ. ನಮ್ಮಿಂದ ತುಂಬ ಜನ ಹುಡುಗರಿದ್ದಾರೆ, ನನ್ನ ಫಾಲೋವರ್ಸ್ ಹುಡುಗರಿದ್ದಾರೆ. ಅವರೆಲ್ಲ ನಮ್ಮನ್ನು ನೋಡ್ಕೊಂಡು ಅವರಿಂದ ತುಂಬ ಜನಕ್ಕೆ ಮಾಡಿಸ್ತಾ ಇದ್ದಾರೆ. ನಾವು ಅವರಿಗೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ, ಅವ್ರು ಕೇಳ್ತಾರೆ, ಅವರಿಂದ ಅವ್ರಿಗೆ ಹೇಳ್ತಾರೆ. ಹಂಗೆ ನಮ್ಮದೊಂದು ಯೂನಿಯನ್ನೇ ಚೆನ್ನಾಗಿದೆ. ನಾಲೆಡ್ಜ್ ಇರಬೇಕು, ಒಂದು ನಾಲೆಡ್ಜ್ ಇದ್ದರೆ ಕೃಷಿಯಲ್ಲಿ ಆಮೇಲೆ ಅದರಲ್ಲೂ ಇನ್ನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು ಅಲ್ಲಿ ಇಲ್ಲಿ ಅದು ಇದು ಗ್ರ್ಯಾಜುಯೇಷನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಯಾಕೆ ಅವ್ರಿಗೆ 20,000 50,000 1 ಲಕ್ಷಕ್ಕೆ ದುಡಿಬೇಕು, ನಾವೇ ಮಾಡೋಣ, ನಾವೇ ವ್ಯವಸಾಯ ಮಾಡೋಣ ಅಂತೇಳಿ ಡೈರಿ ಫಾರ್ಮ್ ಮಾಡಿರೋರು ಇದ್ದಾರೆ. ನಾಟಿ ಕೋಳಿಗಳು ಎಲ್ಲ ಮಾಡಿದ್ದಾರೆ. ನಾವು ಸ್ವಲ್ಪ ರೇಷ್ಮೆಯಲ್ಲಿ ಅನುಭವ ಇಲ್ಲದೇ ಸ್ವಲ್ಪ ರೇಷ್ಮೆ ನಷ್ಟ ಆಯಿತು. ರೇಷ್ಮೆ ನೆಲದಲ್ಲಿ 4 ವರ್ಷಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ. ಅದು ಲೀಸ್ ಜಮೀನು ಒಂದು 10 ಎಕರೆ. ಅದನ್ನು ಇವಾಗೆಲ್ಲ ರೇಷ್ಮೆ ತೆಗೆದು ನೀವೇ ನೋಡಿದ್ರಲ್ಲ, ಅದನ್ನು ಹೋದ ಬೆಳೆ ಟೊಮೊಟೊ ಬೆಳೆದ್ವಿ. ಟೊಮೊಟೊದ ಒಂದು 30-35 ಲಕ್ಷ ಆಯಿತು ಒಂದು ಬೆಳೆಗೆ. ರೇಷ್ಮೆಯಲ್ಲಿ ಆ ಥರ ಆಗಲ್ಲ, ಕಂಟಿನ್ಯೂಯಸ್ ಆಗಿ ಅದು ಗಟ್ಟಿ ಬೆಳೆ. ನಾವೇನು ಮಾಡ್ತೀವಿ ಅಂದರೆ ಈಗ ತರಕಾರಿ ಬೆಳೆಯೋದು ಬಿಟ್ಟು ರೇಷ್ಮೆಗೆ ಹೋದರೆ ಇಲ್ಲಿರೋ ಲೇಬರ್ಗೂ ಅಲ್ಲಿರೋ ಲೇಬರ್ಗೂ ನಾವು ಹೋಗಿ ಬಂದು ಅದಕ್ಕೆ ಸೆಟ್ ಆಗಲ್ಲ. ಸ್ವಲ್ಪ ಕೆಮಿಕಲ್ ಸ್ಪ್ರೇ ಇರುತ್ತೆ. ಇದಕ್ಕೆ ಜಾಸ್ತಿ ನಾವು ಮಾಡ್ತಕ್ಕಂಥ ವೆಜಿಟೇಬಲ್ಗೆ ಸ್ಪ್ರೇ ಜಾಸ್ತಿ ಇರುತ್ತೆ. ಆ ಕೆಮಿಕಲ್ಲು ರೇಷ್ಮೆಗೂ ಇದಕ್ಕೂ ಹೊಂದಾಣಿಕೆ ಬರೋದೇ ಇಲ್ಲ. ಹೀಗಾಗಿ ನಾವು ರೇಷ್ಮೆನ ನಾವು ಬ್ಯಾನ್ ಮಾಡಿದ್ವಿ, ನಿಲ್ಲಿಸಿದ್ವಿ. ನಮ್ಗೆ ಯಾಕೋ ಅದು ಹೊಡೆತ ಬೀಳುತ್ತೆ. ನಾವು ಲೇಬರ್ ಇಲ್ಲಿಂದ ಅಲ್ಲಿಂದ ಇಲ್ಲಿ ನಾವು ಬಿಹಾರೀಸ್ ಲೇಬರ್ಸ್ ಇದ್ದಾರೆ, ಇನ್ನು ಲೋಕಲ್ ಲೇಬರ್ ಇದೆ. ಗಂಡಾಳೆಲ್ಲ ಬಿಹಾರದಾರೆ, ಅವರು ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿ ಗೊತ್ತು. ಅವರು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. 30-40 ಜನ ಲೇಬರ್ಸ್ ಇದ್ದಾರೆ ನಮ್ಮಲ್ಲಿ.
ಹೀಗಾಗಿ ಅದನ್ನು ಬಿಟ್ಟು ಇವಾಗ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇರೋದು ನಮಗೆ ಸೀದಾ ನೇರವಾಗಿ ದುಡ್ಡು ಸಿಗೋದು ಅಂದರೆ ಹೊಡೆದ್ರೆ ಟೊಮೊಟೊದಲ್ಲಿ ಸಿಗುತ್ತೆ, ಟೊಮೊಟೊ. ಇಲ್ಲ ಶುಂಠಿ. ಇವೆರಡು ಯಥೇಚ್ಛವಾಗಿ ಲಾಭ ಬರ್ತಕ್ಕಂಥ ತಳಿಗಳು, ತಳಿಗಳಿಗಿಂತಲೂ ವೆರೈಟೀಸ್. ಆ ವೆರೈಟಿಗಳ್ನ ಮಾಡ್ಕೋಬೇಕು. ಅದರಲ್ಲಿ ಒಂದು 4 ದುಡ್ಡು ನೋಡ್ಬೋದು. ಎಲ್ಲ ಈಗೇನು ಮಾಡಿದ್ದಾರೆ, ಶುಂಠಿಲೇ ಬರುತ್ತೆ ಅಂತ ಶುಂಠಿಲೇ ಮಾಡ್ತಾಯಿದ್ದಾರೆ. ಶುಂಠಿ ಬಿಡಬೇಕು, ಆವಾಗ ಚೇಂಜಸ್ ಮಾಡ್ಬೇಕು. ಈಗ ಶುಂಠಿಗೆ ಹೋಗಿದ್ದಾರೆ, ನಾನು ಸರಿ ಒಂದು 20 ಎಕರೆ ಟೊಮೊಟೊ ಬರ್ತಾಯಿದ್ದೀನಿ, ಶುಂಠಿನೂ ಮಾಡಿದ್ದೀನಿ, ಬೂದುಗುಂಬಳ ಮಾಡಿದ್ದೀನಿ. ಏಕಕಾಲದಲ್ಲಿ ಈಗ ಒಂದು 4 ಎಕರೆ ನೀವು ನೋಡಿದ್ರೆ ಹೂವಿನ ಗಿಡ ಈಗ ಪ್ರೆಸೆಂಟ್ ಅದು ಲೇಬರ್ಸ್ ಬಿಡ್ತಾ ಇದ್ದಾರೆ. ಅಲ್ಲೂ ಒಂದು 15 ಜನ 20 ಜನ ಇದ್ದಾರೆ, ಇಲ್ಲೂ ಒಂದು 15-20 ಜನ 25 ಜನ ಇದ್ದಾರೆ ಇಲ್ಲಿ ಶುಂಠಿ ಮಾಡೋರು. ಏಕಕಾಲದಲ್ಲಿ ಎಲ್ಲನೂ ಒಂದು ನಮ್ಮ ಸ್ನೇಹಿತರುಗಳು ಅಂದರೆ ನಮಗೆ ಲೇಬರು ಅನ್ನೋದಕ್ಕಿಂತಲೂ ನಮ್ಮ ಆತ್ಮೀಯರು ಅಂತೇಳಿ ಆ ಥರ ಇದ್ದಾರೆ ನೋಡ್ಕೊಳ್ಳೋರು. ಜಯರಾಮಣ್ಣ ಅಂತ ಈ ಥರ ನಮ್ಮವರೇ ಅದು ಏನಂದರೆ ವಿಷಯ, ನೀವು ಎಷ್ಟು 25 ವರ್ಷದಿಂದ ಕೃಷಿ ಮಾಡ್ತಾ ಬರ್ತಾಯಿದ್ದೀರಾ. ನಿಮಗೆ ಸಕ್ಸಸ್ ಅಂತ ಸಿಕ್ಕಿದೆ ಎಷ್ಟು ವರ್ಷದಿಂದ ಅಂತ? ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ 10 ವರ್ಷ 10 ವರ್ಷ ಮುಂಚೆನೇ ನಿಮಗೆ ಸಿಗ್ತಾ, ಇಲ್ಲ ಒಂದು 20-25 ವರ್ಷ ಆಮೇಲೆ 15 ವರ್ಷ ಆದಮೇಲೆ ಸಿಗ್ತಾ, ಆ ಥರ? ನಾವು ಈಗ ಎಕ್ಸಾಂಪಲ್ ಈಗ ಒಂದು 1993 ನಮ್ಮ ತಾತನ ಅಂಡರಲ್ಲಿದ್ವಿ. ಅದಾದಮೇಲೆ ಒಂದು 10 ವರ್ಷ ಕಳೆದ್ವಿ, ನಮ್ಮ ಫ್ಯಾಮಿಲಿ ಡಿವೈಡ್ ಆಯಿತು, ನಾವು ಸಪ್ರೇಟ್ ಆದ್ವಿ. ಆಮೇಲೆ ನಾವು ವ್ಯವಸಾಯಕ್ಕೆ ಸಪ್ರೇಟಾಗಿ ಓನಾಗಿ ಆ ಜಮೀನಿಗೆ ಹಾಕಿ ಅಲ್ಲಿ ಸ್ವಲ್ಪ ನಷ್ಟ ಅನುಭವಿಸಿದ್ವಿ ಕೆಲವು ಟೈಮಲ್ಲಿ ಲಾಭನೂ ಸಿಕ್ಕಿದೆ. ಒಂದು ಬೆಳೆ ಸಕ್ಸಸ್ ಆದರೆ 3 ಬೆಳೆ ಫೇಲ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ನನಗೆ 2016 ನವಂಬರ್ ತಿಂಗಳವರೆಗೂ ನನಗೂ ಸ್ವಲ್ಪ ಏಳಿಗೆನೇ ಇಲ್ಲ ವ್ಯವಸಾಯದಲ್ಲಿ. ಲಾಸ್ ಅಂತ ನಾನು ಬಿಡ್ದೇನೆ ಭೂಮಿ ತಾಯಿ ಕೈ ಬಿಡಲ್ಲ ಅಂತ ಹಿರಿಯರ ಮಾತು ಕೇಳಿ ಮತ್ತೆ ಹೇಗೇನು ಟ್ರೈ ಮಾಡಿ ನಾನು ಮತ್ತೆ 2016 ನವಂಬರ್ ತಿಂಗಳಲ್ಲೂ ತೊಂದರೆಗೂ ಸಿಕ್ಕಿ ಆ ತೊಂದರೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಆ ನೋವು ಪಟ್ಟಿದ್ದೀನಿ. ಆ ನೋವು ಪಟ್ಟು 2017 ಫೆಬ್ರವರಿ 25ರಿಂದ ಒಂದು 20 ಎಕರೆ ಟೊಮೊಟೊ ಸೋಯಿಂಗ್ ಮಾಡಿದ್ದೀನಿ. ಅವಾಗ ಒಂದು 20 ಎಕರೆ ಟೊಮೊಟೊ ಸೋಯಿಂಗ್ ಮಾಡಿದಾಗ ಮಾರ್ಚ್ ಏಪ್ರಿಲ್ ಮೇ 25ನೇ ತಾರೀಕು ಮೇವರೆಗೂ ರೇಟೇ ಇರಲಿಲ್ಲ. 25ನೇ ತಾರೀಕು ಮೇ 25 ಕಳೆದು 1 to 300, 400, 600 ಹಿಂಗೆ ಆ ಥರ ಹೋಗಿ ಆ ವರ್ಷ ಸ್ವಲ್ಪ ದುಡ್ಡು ಆಯಿತು. 2017ರಲ್ಲಿ ವ್ಯವಸಾಯಕ್ಕೆ ಒಂದು ಭದ್ರ ಬುನಾದಿ ಅಂತ ನನಗೆ ಫೌಂಡೇಶನ್ ಸಿಕ್ತು. ಅದೇ ಆಫ್ಟರ್ ಒಂದು 15 ಇಯರ್ಸ್ ಅನ್ಕೊಳ್ಳಿ. ಅಲ್ಲಿವರೆಗೂ ಏಳು ಬೀಳು ಅಂದರೆ ಬರ್ತಾಯಿದ್ವಿ, ಹೇಳ್ತಾ ಇರೋದು ಬೀಳ್ತಾ ಇರೋದು ಹಾಕೋಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಇವಾಗ ಸಫಿಷಿಯೆಂಟ್ 2017ರಲ್ಲಿ ಒಂದು 2-3 ಕ್ರೋಸ್ ದುಡ್ಡು ಸಿಕ್ತು ಒಂದು 20 ಎಕರೆ ಟೊಮೊಟೊದಲ್ಲಿ. ಆವಾಗ ಸ್ವಲ್ಪ ಜಮೀನುಗಳು ತೆಗೆದ್ವಿ ಓನಾಗಿ, ಬೇರೆಯವ್ರಿಗೆ ಸ್ವಲ್ಪ ಇನ್ನಷ್ಟು ಈಗ ಶುಂಠಿಗೆ ಇನ್ವೆಸ್ಟ್ ಮಾಡಿದ್ವಿ. ಆ ಥರ ಎಲ್ಲ ಆಮೇಲೆ ಫ್ಲವರಲ್ಲಿ ಪಾಸ್ ಆದ್ವಿ, ಶುಂಠಿಲಿ ಪಾಸ್ ಆದ್ವಿ. ಎಲ್ಲದಕ್ಕೂ ಒಂದ್ಕೊಂದು ಒಂದು ಸ್ವಲ್ಪ ಒಂದು ಲೆವೆಲ್ಲಿಗೆ ಬಂದ್ವಿ. ಇವಾಗ ಏನಿಲ್ಲ, ನಾರ್ಮಲಾಗಿ ನೆಮ್ಮದಿಯಾಗಿ ಒಂದು 10 ನಾಟಿ ಹಸು ಸಾಕೊಂಡು, ತಂದೆ ತಾಯಿ ನೋಡ್ಕೊಂಡು, ಹೆಂಡತಿ ಮಕ್ಕಳು ನೋಡ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು, ನಮ್ಮ ಅಕ್ಕದಿರು ಅವ್ರ ಮಕ್ಕಳು ಎಲ್ಲ ನಮ್ಮದೊಂದು ಕುಟುಂಬ, ನಮ್ಮ ಜೊತೆ ಇರೋ ಸ್ನೇಹಿತರುಗಳು ಎಲ್ಲ ನಗ್ನಗ್ತಾ ಸಂತೋಷವಾಗಿದ್ದೀವಿ. ಹಾಗೇನೆ ಸ್ವಲ್ಪ ರಾಜಕಾರಣನೂ ಈಗ ಪಾರ್ಟ್ ಟೈಮ್ ರಾಜಕಾರಣ. ಈಗ ತಾಲೂಕ್ ಪಂಚಾಯತಿ ನಿಲ್ಲಿಸಿದ್ರು, ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು. ಭಟ್ರಬಾಬಣ್ಣ ಅಂತ ಬೆಂಗಳೂರಿನ ಬಂದಿದ್ದಾರೆ, ನಿಂತ್ಕೊಂಡ್ರೆ ನಾವು ಇದ್ದೀವಿ ಅಂದ್ರೆ ಆಯ್ತು ಬಿಡಿ ಸರ್ ಅಂತ ನಿಂತ್ಕೊಂಡ್ರೆ ಗೆಲ್ಸಿದ್ರು. ಅದಾದಮೇಲೆ ಇನ್ನು ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಮಾಡಲೇ ಇಲ್ಲ. ಗ್ರಾಮ ಪಂಚಾಯತಿ ಮುಗಿದು ಹೋದ ಅವಧಿಯಲ್ಲಿ ನಮ್ಮೂರಲ್ಲಿ ಸ್ವಲ್ಪ ರಾಜಕಾರಣ ಸ್ವಲ್ಪ ವ್ಯತ್ಯಾಸ ಇತ್ತು. ನೀವೇ ನಿಂತ್ಕೊಳ್ಳಿ ಗ್ರಾಮ ಪಂಚಾಯತ್ಗೆ ಅಂದ್ರೆ ಅಲ್ಲೂ ನಿಂತ್ಕೊಂಡು ಗೆದ್ವಿ. ಸಮಾಜದ ಸೇವೆ ಸ್ವಲ್ಪ ನಮ್ಮ ಕೈಲಿ ಅಳಿಲ್ ಸೇವೆ, ಸಮಾಜ ಸೇವೆ ಅನ್ನೋದಕ್ಕಿಂತ ಅಳಿಲ್ ಸೇವೆ. ಸಣ್ಣ ಪುಟ್ಟ ಸ್ಕೂಲ್ಗಳಿಗೆ ಮಕ್ಳುಗಳಿಗೆ ಏನಾಗುತ್ತೆ, ಸಣ್ಣ ಪುಟ್ಟ ತಿಥಿ ದೇವಸ್ಥಾನ, ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಿಸಿದ್ವಿ, ಅದಕ್ಕೂ ಒಂದು 10 ಲಕ್ಷ ಕೊಟ್ಟೆ. ಇನ್ನೊಂದು ದೇವಸ್ಥಾನ ಕಟ್ಟಿದ್ವಿ, ಅದಕ್ಕೂ ಒಂದು 75-80 ಖರ್ಚು ಮಾಡಿ ಕೊಟ್ಟೆ. ಹಿಂಗೆ ನಮ್ಮ ಕೈಲಿ ಏನೇ ಆಗುತ್ತೆ ಅದನ್ನು ಮಾಡ್ತಾ ಬರ್ತಾಯಿದ್ದೀನಿ. ಇನ್ನೊಂದು ದೇವಸ್ಥಾನ ಇದೆ ಆಲ್ರೆಡಿ ಪ್ರೆಸೆಂಟು, ಈಶ್ವರ ದೇವಸ್ಥಾನ ಅಂತ. ಅದನ್ನು ಎಲ್ಲ ಊರವ್ರನ್ನ ಒಂದು ಸಮ್ಮುಖವಾಗಿ ಒಂದು ಗುರಿ ಮಾಡಿಸಿದ್ದೀನಿ. ಇವಾಗೆಲ್ಲ ಸೇರಿಸಿ ಈ ಒಂದು ಜಾತ್ರೆ ಇದೆ, ಅದನ್ನು ಮುಗಿಸಿ ಎಲ್ಲರನ್ನೂ ಇಷ್ಟ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮುಗಿಸ್ಬೇಕು. ತುಂಬ ನನ್ನ ಯೋಜನೆ ಇದ್ದಾವೆ. ಮಕ್ಳುಗಳಿಗೆ ಆದಷ್ಟು ಏನಾದರೂ ಓದೋಂಥ ಮಕ್ಳುಗಳಿಗೆ ಏನಾದರೂ ನಮ್ಮ ಕೈಲಿ ಸಹಾಯ ಮಾಡಬೇಕು, ಅಭಿಲಾಷೆ ಇಟ್ಕೊಂಡು ಇರ್ತಕ್ಕಂಥ ವ್ಯಕ್ತಿ. ಎಲ್ಲರನ್ನೂ ಒಟ್ಟಿನಲ್ಲಿ ಅವರು ಇವರು ಅಂತ ದ್ವೇಷ, ಅವ್ರ ಜೊತೆ ಏನು ಮಾಡ್ಕೊಳ್ಳೋದು, ಅವ್ರನ್ನ ನೀವು ಮಾತಾಡೋದು ಸರಿ ಇಲ್ಲ ಏನಿಲ್ಲ, ಮಾಡೋದು ತಪ್ಪಾಗಿದೆ ಏನಪ್ಪ ಸರಿ ಇದ್ದೀನಿ ಆಗಿರುತ್ತೆ ಮಿಸ್ಟೇಕ್, ಮುಂದೆ ಸರಿಪಡಿಸ್ಕೊಂಡು ಹೋಗೋಣ ಅಂತ ಈ ಥರ ಹೇಳ್ಕೊಂಡು ಎಲ್ಲರನ್ನೂ ಕೂಡ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀನಿ. ಈಗ ಸರ್ ಯಂಗ್ಸ್ಟರ್ಸು ನನಗೆ ನೋಡಿ ಸರ್, ವ್ಯವಸಾಯದಲ್ಲೇ ಒಂದು ರಾಜ್ಯ ಪ್ರಶಸ್ತಿ ಕೊಡ್ತಾರೆ, ಜಿಲ್ಲಾ ಪ್ರಶಸ್ತಿ ಕೊಡ್ತಾರೆ, ತಾಲೂಕು ಪ್ರಶಸ್ತಿ ಕೊಡ್ತಾರೆ. ಅವನು ಕೂಡ ನಾನು ಎಲ್ಲನೂ
ವೈಭೋಗವಾಗಿ ನಾನು ಅದನ್ನು ಆಚರಿಸ್ಕೊಂಡಿಲ್ಲ. ಸಿಂಪ್ಲಿಸಿಟಿಯಾಗಿ. ಸಿಟಿಯಾಗಿ ಕೊಟ್ಟಿದ್ದಾರೆ, ಗುರುತಿಸಿದ್ದಾರೆ, ಕೊಟ್ಟಿದ್ದಾರೆ, ನೋಡಿದ್ದಾರೆ. ಸರ್, ಈಗ ಯಂಗ್ಸ್ಟರ್ಸು ಕೃಷಿಗೆ ಬರಬೇಕು ಅಂತ ಇರ್ತಾರೆ, ಓಕೆನಾ? ಸೊ ಸ್ಟಾರ್ಟಿಂಗು ಚಾಲೆಂಜಸ್ ಇರ್ತವೆ, ಆದರೂ ಕಂಟಿನ್ಯೂಸ್ ಆಗಿ ಮಾಡಿದರೆ ಅದರಲ್ಲೂ ಸಕ್ಸಸ್ ಇದೆ 100%. ಬಟ್ ಈಗ ಸ್ಟಾರ್ಟಿಂಗ್ ಟೆಕ್ನಾಲಜಿ ಇವಾಗೆಲ್ಲ ನೀವು ಗೂಗಲ್ಗೆ ಹೋಗ್ಬಿಟ್ರೆ ನಿಮ್ಮದು ಏನು ಬೆಳೆ ಇದೆ, ಏನಾಯಿತು, ಏನು ರೋಗ ಇದೆ, ಏನು ಔಷಧಿ, ಏನು ಕೊಡ್ಬೇಕು ಎಲ್ಲ ಇದೆ. ಬಟ್ ಇನ್ವೆಸ್ಟ್ಮೆಂಟ್ ಬೇಕು. ಈಗ ನಿಮಗೆ ಹಾರ್ಟಿಕಲ್ಚರ್ಗೆ ಹೋಗ್ತೀರಿ ಅಂದರೆ ಪಾಲಿ ಹೌಸ್ಗಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಇವತ್ತು ಬರೀ ಕ್ಯಾಪ್ಸಿಕಮ್ ಬೆಳೆದ್ರೆ ದುಡ್ಡಾಗುತ್ತೆ. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಎಕರೆಗೆ 25-30 ಲಕ್ಷ ರೂಪಾಯಿ ಬೇಕು. ಕ್ಯಾಪ್ಸಿಕಮ್ ಬೆಳೆಯೋಕ್ಕೆ ಆ ಸ್ಕೇಲಲ್ಲಿ 1-2 ಬೆಳೆ ಬೆಳೆದ್ರೆ ದುಡ್ಡು ಆಗ್ಬಿಡುತ್ತೆ. ಹಂಗೆ ಇನ್ವೆಸ್ಟ್ ಮಾಡೋಕ್ಕೆ ಇವತ್ತು ರೈತರಿಗಿದೆ. ಇಲ್ಲ ಪಾಪ ರೈತರು ಹೆಂಗೆ ಉಳ್ಕೊಂಡವ್ರೆ ಅಂತ ಒಂದೇ ಒಂದು ಸರ್. ಇವತ್ತು ರೈತರು ಉಳಿಬೇಕಾದ ಕಾರಣ ಭೂಮಿ ಇದೆ. ಭೂಮಿ ಯಾರು ಮಾರ್ಕೊಂಡಿಲ್ಲ ಅವನು ಇವತ್ತು ಶ್ರೀಮಂತ. ಇವತ್ತು ಆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾಯಿಲ್ಲ, ಗೊತ್ತು ನಿಮಗೆ. ಎಜುಕೇಟೆಡ್ಸು ರೈತರ ಮಕ್ಳಿಗೆ ಕೊಡ್ತಾಯಿಲ್ಲ. ಇವತ್ತು ನೀವು ಹೋದ್ರೆ ಈ ಬಿ ಮುಗಿಸ್ಕೊಂಡು ಮಾಡ್ಕೊಂಡು ನೀವು ನಿಮ್ಮ ನಾಲೆಡ್ಜಲ್ಲಿ ನಿಮ್ಗೆ ಏನು ಬೇಕಾದ್ರೆ ನೀವು ಇಲ್ಲೇ ಮಾಡ್ತಾಯಿಲ್ಲ. ಕೆಲವರು ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ತಾವ್ರೆ. ಎಷ್ಟು ಕೊಡ್ತಾವ್ರೆ ಸ್ಯಾಲ್ರಿ? ಏನಾದ್ರು 25-30 ಕೊಡ್ತಾವ್ರೆ, ಇಲ್ಲ 50 ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? ಏನು ಒಂದು 2.5 ಲಕ್ಷ ಆಯಿತು, 3 ಲಕ್ಷ ಇಲ್ಲ 50 ಲೆಕ್ಕ ಹಾಕೊಂಡು 5-6 ಲಕ್ಷ ಆಯಿತು. 6 ಲಕ್ಷದಲ್ಲಿ ನಿಮ್ಮ ಮನೆ ಬಾಡಿಗೆ ಏನು, ಊಟ ತಿಂಡಿ ಏನು, ಎಕ್ಸ್ಪೆಂಡಿಚರ್ ಎಲ್ಲ ಬಂದು ನಿಮ್ಗೆ 3 ಲಕ್ಷ ದುಡಿಯೋಕ್ಕಲ್ಲ. ಇವತ್ತು ನಿಮಗೆ 3 ಗುಂಟೆ ಜಮೀನು ಇದ್ರೆ 3 ಲಕ್ಷ ಮನೇಲಿ ಐತೆ ಅಂತ. ಇವತ್ತು ನೀವು 2 ಎಕರೆ ಜಮೀನು ಇಟ್ಕೊಂಡು ನೀವು ಲೈಫಲ್ಲಿ ದುಡಿತೀರಲ್ಲ, ಆ ದುಡ್ಡೆಲ್ಲ ನಿಮ್ಗೆ 2 ಎಕರೆ ಜಮೀನಲ್ಲಿ ಇಟ್ಕೊಂಡು ನಿಮ್ಮದೇ ಇಲ್ಲಿ ನಿಮ್ಮದೇ ಆರಾಮಾಗಿ ಫಾರ್ಮಿಂಗ್ ಮಾಡ್ಕೊಂಡು 1 ಲಕ್ಷ 1 ಗುಂಟೆ ಜಮೀನು ಹೋಗ್ತಾ ಇದೆ. ಇವತ್ತು ಎಲ್ಲೇ ಹೋಗಿ ಎಲ್ಲೇ ತಗೊಳ್ಳಿ 1 ಲಕ್ಷ ಹೋಗ್ತಾ ಇದೆ. ನಿಮ್ಮ ಏರಿಯಾದ ಸಿಗುತ್ತೆ 1 ಲಕ್ಷಕ್ಕೆ? ನಿಮ್ಮ ಸೈಡ್ ಕಮ್ಮಿ ಸಿಗುತ್ತೆ ಇಲ್ಲ. ಎಲ್ಲ 1.5 ಲಕ್ಷ 2 ಲಕ್ಷ 3 ಲಕ್ಷ ನಿಮ್ಮ ರೋಡ್ ಸೈಡ್ ಎಲ್ಲ ಬನವಾಸಿಂದ ಆ ಕಡೆ ಎಲ್ಲ 1.5-2 ಲಕ್ಷಕ್ಕೆ ಹೋಯ್ತು. ಹಾಗಾಗಿ ಇವತ್ತು ರೈತನೇ ಎಲ್ಲೋ ಹೋಗ್ತಾನೆ. ರೈತನಿಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂತ ದಿನ ಕಾಯಬೇಕಾಗತ್ತೆ. ಅಷ್ಟೇ ಕಾದ್ಮೇಲೆ ಅವನು ರೈತನಿಗೆ ಒಂದು ಬೆಲೆ ಬರುತ್ತೆ. ರೈತರ ಮಕ್ಳಿಗೆ ಹೆಣ್ಣು ಕೊಟ್ಟು ಕರೆಕ್ಟಾಗಿ ಆರಾಮಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಯಾರು ಇಲ್ಲ. ಈಗಿಲ್ವ ನಮ್ಮ ಮನೆಯವರು ನಾವೀಗ ಏನು ಮಾಡ್ತಾಯಿದ್ವಿ? ಫಾರ್ಮಿಂಗೇ ಮಾಡ್ತಾಯಿದ್ವಿ, ವ್ಯವಸಾಯ ಮಾಡ್ತಾಯಿದ್ವಿ. ನಮ್ಮ ಮನೆಯಲ್ಲ ನಮ್ಮ ಮಕ್ಕಳನ್ನು ಓದಿಸಿದ್ವಿ, ಚೆನ್ನಾಗಿ ಮಾಡಿದ್ವಿ. ಒಬ್ಬನ BSc ಅಗ್ರಿಕಲ್ಚರ್, ಫುಡ್ ಟೆಕ್ನಾಲಜಿ ಮಾಡ್ತಾಯಿದ್ವಿ, ಒಬ್ಬ PU ಓದಿಸ್ತಾ ಇದ್ವಿ. ಅವ್ರಿಗೇನು ಕಡಿಮೆ ಏನಿಲ್ಲ. ಎಲ್ಲ ಅವರು ಬೈಕ್ ಹೊಡಿತಾರೆ, ಟ್ರ್ಯಾಕ್ ಹೊಡಿತಾರೆ, ಕಾರ್ ಹೊಡಿತಾರೆ, ಎಲ್ಲ ಕಲಿಸಿದ್ವಿ. ಈ ಫೆಸಿಲಿಟಿ ನಿಮಗೆ ಸಿಟಿಲ್ಲ ಇದೆ, ಇರೋಲ್ಲ. ನೋಡಿ ನೀವು ನಮ್ಗೆ ಇಲ್ಲಿ ಈಗ ಮರದಡಿ ಮನೆಕೊಂಡು ಚಾಪೆ ಹಾಕಿ ಮನೆಕೊಂಡು ಒಂದು ಮಂಚ ಹಾಕೊಂಡು ನಮ್ಮನ್ನು ಯಾರು ಕೇಳಲ್ಲ ರೈತರನ್ನ. ನಾವು ಬೆಳಗ್ಗೆ ಸಂಜೆ ಒಂಚೂರು ಎಫರ್ಟ್ ಆಗಿ ಕೆಲಸ ಮಾಡ್ಕೊಂಡು ಸಾಕು. ಓಕೆ ಸರ್, ಆ ಥರ ನಮ್ಮ ನೆಮ್ಮದಿ ಜೀವನದಲ್ಲಿ ಇದೀವಿ ಅಂತ ನನ್ನ ಭಾವನೆ. ಬೇರೆಯವ್ರ ಭಾವನೆ, ಬೇರೆ ಹೆಣ್ಮಕ್ಳು ಹೆಂಗಿರ್ತಾರೆ, ಅವ್ರ ನಾಲೆಡ್ಜ್ ಹೆಂಗಿರ್ತಾರೋ ಬೇರೆಯವ್ರಿಗೆ ಗೊತ್ತಿಲ್ಲ. ಅದೇ ರೈತರ ಬದುಕು ಈ ಥರ ಇರುತ್ತೆ, ನೆಮ್ಮದಿಯಾಗಿರುತ್ತೆ. ಬಟ್ ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಬೆಳಗ್ಗೆ ಹೇಳೋದು, ಡ್ರಿಂಕ್ಸ್ಗೆ ಯಾವ ನೋಟ್ ಸಿಗ್ತದೆ ಅವ್ನ ಜೊತೆ ಕರ್ಕೊಂಡು ಎಣ್ಣೆ ಹೊಡೆಯೋದು, ಸಾಯಂಕಾಲ ಆಗೋದು ಎಣ್ಣೆ ಹೊಡೆಯೋದು. ಆ ಥರ ಇದ್ದರೆ ರೈತರ ಜೀವನದಲ್ಲಿ ವೈಭೋಗನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಶ್ರಮ ಇರುತ್ತೆ ರೈತನಿಗೆ, ನೆಮ್ಮದಿ ಇರುತ್ತೆ. ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು. ನಾವು ಇನ್ನೊಬ್ರು 4 ಜನಕ್ಕೆ ಆಸರೆಯಾಗಿರ್ತೀವಿ. ಈ ಊರಲ್ಲಿ ಏನೋ ಒಂದು ಫಂಕ್ಷನ್ ಮತ್ತೆ ಈ ಥರ ನಂದೇ ಸರ್ ಪ್ರೋಗ್ರಾಮ್ ಮಾಡೋದು. ಈ ಮೆಥಡಲ್ಲಿರೋರು ರೈತರು ನೆಮ್ಮದಿಯಾಗಿರೋದು. ಕೆಲವ್ರಿಗೆ ಸಕ್ಸಸ್ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಇವತ್ತಿನ ಟೆಕ್ನಾಲಜಿ ಹೋಗಿಲ್ಲ ಇನ್ನೂ. ಅವರು ಮಾಮೂಲಿ ಏನೋ ಬೆಳಿಬೇಕು, ಬೆಳಿತಾರೆ, ಹಸುಗಳು ಕಟ್ತಾರೆ, ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ, ಬಟ್ ವೈಭೋಗ ತೋರೋಕ್ಕೆ ತೊಂದರೆ. ಕಮರ್ಷಿಯಲ್ಗೆ ಹೋಗ್ಬೇಕು, ಕಮರ್ಷಿಯಲ್ ವ್ಯವಸಾಯಕ್ಕೆ ಹೋಗ್ಬೇಕು. ಯಾವ ಎಲ್ಲಿಂದಲೂ ಬರ್ತಾರೆ. ಅರಸೀಕೆರೆ ಸೈಡಿಂದ ಬೋವಿ ಸಮಾಜದವರು ಎಲ್ಲ ಬರ್ತಾರೆ. ಇಲ್ಲೆಲ್ಲರಿಗೂ ನಮ್ಮ ಸ್ನೇಹಿತರು 4 ಎಕರೆ 8 ಎಕರೆ 10 ಎಕರೆ ಜಮೀನು ಇದೆ. ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ಕೈಕಟ್ಗೆ ನೋಡ್ತಾರೆ, ಅದು ಹೆಂಗೆ ಬೆಳಿತಾರೆ ಹಿಂಗೆ. ಇವ್ರಿಗೆ ಮಾಡಬಾರ್ದು ಅಂತ ಏನು ಇಲ್ದಂಗಿಲ್ಲ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಏನು ಇವತ್ತು ಯಾವ ಇದರಲ್ಲಿ ಸಂಘಗಳಲ್ಲಿ ಸಾಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅವರೆಲ್ಲ ನಷ್ಟ ಆಗೋದು ಇದ್ರು ಬಂದು ವ್ಯವಸಾಯ ಇಲ್ಲೆಲ್ಲ ಬಾರ ಮೇಲೆ ಮಾಡ್ತಾರೆ. ಯಾರ್ದೋ ಜಮೀನು ಕಲ್ಲು ಉಕ್ಕೆಲ್ಲ ಹೊಡಿಸಿ, ಕಲ್ಲು ಬಾಚಿ ಬೆಡ್ ಮಾಡಿಸಿ, ರಾತ್ರಿ ಹೊತ್ತು ನೀರು ಹೊಡೆದು. ಇವ್ರು ಯಾಕೆ ಮಾಡಬಾರ್ದು? ನಮ್ಮ ಫಾರ್ಮರ್ಸು ಮಾಡಬೇಕು. ಕಷ್ಟಪಟ್ಟರೆ ಫಲ ಇದೆ. ಯಾವುದೋ ಬಂಗಾರದ ಮನುಷ್ಯ ಫಿಲಮ್ ನೋಡಿದ್ರು? ನೋಡಿದ್ವಿ. ಅದನ್ನು ನಾನು ನೋಡಿ ಆ ಪ್ರೇರೇಪಣೆಯಲ್ಲಿ ಬಂಗಾರದ ಮನುಷ್ಯ ಫಿಲಮ್ ನೋಡಿ ಆ ಪ್ರೇರೇಪಣೆಯಲ್ಲಿ ಅಲ್ಲೊಂದು ಜಮೀನನ್ನು ನಾನು ಒಂದು 5 ಎಕರೆ ಮಾರಿ ಆ ಥರದ್ದೊಂದು ಜಮೀನನ್ನು ಉಳುಮೆ ಮಾಡಿಸಿ ಬೋರ್ವೆಲ್ ತೋರಿಸಿ ಅದ್ರಲ್ಲಿ ವ್ಯವಸಾಯ ಮಾಡಿದೆ. ನಮ್ಮೂರದ ಒಂದು ಗ್ರಾಮದ ಒಂದು 14 ಎಕರೆ ಜಮೀನು ಇತ್ತು. ರಾಜೇಗೌಡರು ಅಂತ ನಮ್ಮ ಗಾಳಿಂಕರ ಅವರು ಪಾಪ ಅವ್ರು ಕೊಟ್ಟರು. ಆಗಲೇ ತಮಿಳ್ನಾಡಿಂದ ಟ್ರ್ಯಾಕ್ಟರ್ ತರಿಸಿ ಗಿಡ ಎಲ್ಲ ಗುಡ್ಸಿ ನೂಗಿಸಿ ಹಳೆ ಎಲ್ಲ ಮುಚ್ಚಿಸಿ ಅದು ಬಂಗಾರದ ಮನುಷ್ಯನ ಮಾಡ್ದಂಗೆ ಮಾಡಿದೆ ಅವ್ರ ಜಮೀನು. ಅವ್ರದ್ದು ಇವತ್ತು ತೆಂಗು ಮಾವು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅವರು ಪಾಪ ಅವತ್ತು ಮಾಡ್ಕೊಳ್ಳಿ ಅಂತ ಕೊಟ್ಟು ಇದ್ರು. ಆ ಜಮೀನಿಂದಲೂ ನನಗೆ ಸ್ವಲ್ಪ ಅನುಕೂಲ ಆಗಿದೆ. ಹಾಗೆಯೇ ಜೀವನ. ಬಟ್ ವ್ಯವಸಾಯದಲ್ಲಿ ಇನ್ನು ಮುಂದೆ ಡಿಮ್ಯಾಂಡ್ ಆಗುತ್ತೆ. ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಭೂಮಿ ಕಡಿಮೆ ಆಗ್ತಾಯಿದೆ. ಜನಸಂಖ್ಯೆ ಜಾಸ್ತಿ ಆದಂಗೆ ಭೂಮಿ ಕವರ್ ಮಾಡ್ತಾನೆ ಇರ್ತಲ್ಲ, ಭೂಮಿ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲ ವ್ಯವಸಾಯ ಮಾಡ್ಬೋದು. ಇವಾಗೆಲ್ಲ ನೋಡ್ತಾರೆ ಶುಗರ್ ಪಿನ್ನು ನೋಡ್ತಿರಲ್ಲ, ಭತ್ತ ಇರ್ಬೋದು, ಏನು ಬೆಳೆದ್ರು ದುಡ್ಡೇನೆ. ರೈಸಿಂದ ಒಂದು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ರೈಸು ಎಲ್ಲ ನಾರ್ತ್ ಉತ್ತರ ಭಾರತ ಎಲ್ಲ ರೈಸು ಹೆವಿ ಇದೆ. ಅಷ್ಟು ಸಿಗ್ತಾಯಿದೆ ಇವತ್ತಿನ ಪ್ರೆಸೆಂಟ್ದಲ್ಲಿ. ನೋಡಿ ಆ ಕಡೆಯಿಂದ ನಮ್ಮ ಕಮರ್ಷಿಯಲ್ ಏರಿಯಾ ಅನ್ನೋದು ಹೆಂಗೇನೋ
ಆ ಕಡೆ ಎಲ್ಲ ಬಡಸ್ತಾನ ಅನ್ನೋದವರು ಅಲ್ಲಿಂದ ಬಂದು 15,000 ರೂಪಾಯಿ ಬಿಹಾರಿ ಮತ್ತು ಕೆಲಸ ಮಾಡ್ತಾವ್ರೆ ಅಂದರೆ ಅವ್ರದ್ದು ಲ್ಯಾಂಡ್ ಇದೆ, ನೀರಿದೆ, ಎಲ್ಲ ಇದೆ. ಬಟ್ ಅವ್ರಿಗೆ ಮಾರ್ಗದರ್ಶನ ಕೊರತೆ, ಗೈಡೆನ್ಸ್ ಮಾರ್ಗದರ್ಶನ ಕೊರತೆ. ಅವ್ರಿಗೆಲ್ಲ ಭೂಮಿಗಳಿರೋದು ಒಬ್ಬೊಬ್ಬರು ಕೇಳ್ತೀನಿ, ಇಲ್ಲಿರೋದು ಬಿಹಾರದ ಲೇಬರ್ಸ್ನ ಒಂದು 10 ಎಕರೆ ಇದೆ, 5 ಎಕರೆ ಇದೆ ಅಂತಾರೆ. ನಮ್ಮ ಪಾಪ ಮಾಡ್ಕೊತಾರೆ. ಅವ್ರು 4 ಜನ 5 ಜನ 8 ಜನ ಮಕ್ಕಳು ಅವರು ಒಬ್ಬೊಬ್ಬರಿಗೆ ಅವ್ರು ನಮ್ಮ ಭಯ ಮಾಡ್ಕೊತಾನೆ ಅಂತಾರೆ. ನಮ್ಗೆ ಹಿಂದಿ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ. ಅವ್ರ ಜೊತೆ ಒದ್ದಾಡ್ಕೊಂಡು ವ್ಯವಸಾಯ ಮಾಡ್ತಾಯಿದ್ರು. ಓಕೆ ಸರ್. ನಮ್ಮ ಕಸಿನ್ ಸಪೋರ್ಟ್ ಮಾಡ್ತಾನೆ, ಸಚಿನ್ ಅಕ್ಕನ ಮಗ. ಆಮೇಲೆ ಸ್ನೇಹಿತರು ತುಂಬ ಜನ ಇದ್ದಾರೆ ಸರ್ ನನ್ನ ಸಪೋರ್ಟು. ಒಬ್ರಿಗೊಬ್ರಿಗೆ ನಾವು ಅವ್ರಿಗೆ ಒಂದು ಏನಾದ್ರು ಬೇಕು ಅಂತ ಸಹಾಯ ಮಾಡ್ತೀವಿ, ಅವ್ರು ನಮಗೆ ಮಾಡ್ತಾರೆ. ಎಲ್ಲ ನಮ್ಮ ಸರೌಂಡಿಂಗ್ಸಲ್ಲಿ ತೋಟ ಮನೆಗಳಲ್ಲಿ ಇದ್ದೀವಿ, ಎಲ್ಲ ಅಣ್ಣ ತಮ್ಮದಿರು ಹಂಗಿದ್ದೀವಿ. ನಮ್ಗೆ ಏನಾರು ಕಷ್ಟ ಅಂದರೆ ಅವ್ರು ಬರ್ತಾರೆ, ಅವ್ರ ಮನೆ ಸುಖ ನಾವು ಹೋಗ್ತೇವೆ, ನಮ್ಮ ಮನೆ ಸುಖ ನಾವು ಬರ್ತಾರೆ. ಈ ಥರ ನಗ್ನಗ್ತಾ ಫ್ಯಾಮಿಲಿ ಒಗ್ಗಟ್ಟಾಗಿ ಹೋದರೆ ಅದು ಜೀವನ ಅಂತ ನನ್ನ ಅನಿಸಿಕೆ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ರೈತನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ರೈತರಿಗೆ ಹೇಳೋದಾದ್ರೆ, ಇಲ್ಲಿ ಯಂಗ್ ಫಾರ್ಮರ್ಸ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ವ್ಯವಸಾಯ ಮಾಡಿ ಮುಂದೆ ಯಾವತ್ತಿದ್ರು ಬಂದೇ ಬರ್ತೀರಿ. ಭೂಮಿ ಉಳಿಸ್ಕೊಳ್ಳಿ, ಭೂಮಿ ಕಳಿಬೇಡಿ. ಯಾವತ್ತು ಎಲ್ಲೇ ಇದ್ರೂ ಚಿನ್ನ, ನಿಮಗೆ ಭೂಮಿ ಚಿನ್ನ ಏನು ರೇಟ್ ಹೋಗ್ತಾ ಇದೋ ನಮ್ಮ ಭೂಮಿನೂ ಅದೇ ರೀತಿ ಹೋಗುತ್ತೆ, ಅದೇ ರೀತಿ ಹೋಗ್ತಾ ಇರುತ್ತೆ. ಏನು ಬೇಕಾದ್ರೂ ನೀವು ರೈತರು ಬೆಳೆ ಕೊಟ್ರೇ ಅವ್ರು ತಿನ್ನೋಕ್ಕೆ ಸಾಧ್ಯ. ನೀವಿದ್ರೇ ರೈತರು, ನಾವಿದ್ರೇ ದೇಶ. ರಾಜಕಾರಣಿಗಳೆಲ್ಲ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತರು ಅಂತೂ, ಆದರೂ ರೈತರು ಮೂಳೆ ಮುರಿತಾ ಇದ್ದಾರೆ. ಅವ್ರಿಗೆ ನಾವು ಬಗ್ಗಬಾರ್ದು. ನಮ್ಮ ಒಂದು ವಿವೇಚನೆಯಲ್ಲಿ ವ್ಯವಸಾಯನ ಯಾವ ರೀತಿ ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗೋಣ. ಅವ್ರನ್ನ ಊಟಕ್ಕೆ ಉಪ್ಪಿನಕಾಯಿಗೆ ಇಟ್ಕೊಂಡಂಗೆ ಇಟ್ಕೋಬೇಕು. ಯಾವ ಗ್ರಾಮಕ್ಕೆ ಹೋದ್ರೂ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ. ಊರುಗಳಲ್ಲಿ ನಾವು ಅವ್ರನ್ನ ಊಟಕ್ಕೆ ಉಪ್ಪಿನಕಾಯಿ ಇಟ್ಕೋಬೇಕು. ನಮಗೆ ಬೇಕಾದರೆ ಮಾಡ್ಕೋಬೇಕು, ರಾಜಕಾರಣ ಬೇಡವಾ, ನಮ್ಮ ವ್ಯವಸಾಯನ ಮಾಡ್ಬೇಕು. ಅವ್ರು ನಮ್ಮ ವ್ಯವಸಾಯದ ಬಗ್ಗೆ ಕೇಳಬೇಕು ಹೊರತು ಬರೀ ಓಟ್ ಯಾರಿಗೆ ಹಾಕ್ತೀರಾ, ಇದು ಮಾಡ್ತೀರಾ. ಊರೊಳಗಡೆನೇ ಗ್ರಾಮಗಳಲ್ಲೇ ಇರ್ಬೋದು, ಸಿಟಿಗಳಲ್ಲೇ ಇರ್ಬೋದು, ಈ ರಾಜಕಾರಣದೇ ದೇಶ ಹಾಳಾಗಲಿಕ್ಕೆ ಕಾರಣ. ನಾವು ಫಾರ್ಮಿಂಗಿಗೆ ಹೋದ್ರೆ ನಮ್ಮನ್ನು ಯಾರು ಹಾಳು ಮಾಡೋಕ್ಕಾಗಲ್ಲ. ಫಾರ್ಮಿಂಗಿಗೆ ಹೋದ್ರೆ ನಮ್ಮನ್ನು ಯಾರು ಹಾಳು ಮಾಡಲ್ಲ, ರಾಜಕಾರಣನೇ ನಮ್ಮ ಹಾಳು ಮಾಡೋದು. ಅಂಡ್ ಇನ್ನೊಂದೇನಂದ್ರೆ ಸರ್, ರಾಜಕಾರಣ ಊರನ್ನ ಹೊಡೆಯುತ್ತೆ 100%. ನೆಮ್ಮದಿಯಾಗಿರಲಿಕ್ಕೆ ಬಿಡಲ್ಲ. ಕಾಂಗ್ರೆಸ್, JDS, BJP ಜಗಳ. ನಾವು ಅದನ್ನೇ ಸರ್ ಹೇಳ್ತಾರೆ, ರಾಜಕಾರಣ ನಮಗೆ ಬೇಕಾ ಮಾಡ್ಕೋಬೇಕು, ಬಿಡಬೇಕು. ಬೇಕಿತ್ತು ನಮ್ಮ ವ್ಯವಸಾಯ, ನಮ್ಮ ಜೀವನ ನಾವು ನೋಡ್ಕೋಬೇಕು. ಅವ್ರು ನಮ್ಗೆ ಹೊಟ್ಟೆ ತುಂಬಿಸಲ್ಲ. ನಮ್ಮ ಕೈ ಹಿಡಿಯೋದು ವ್ಯವಸಾಯ, ಯಾರ ರಾಜಕೀಯ ಆಗಲಿ. ರಾಜಕೀಯವಾಗಿ ಮೇಲ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಆ ಲೆವೆಲ್ ಹೋದವ್ರು ಮಾಡ್ಕೊಂಡು ಹೋಗಿ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಬಟ್ ಕೆಳಮಟ್ಟದಲ್ಲಿ ಇಟ್ಕೊಂಡು ಊರು ಗಲಾಟೆ ಅಬ್ಜೆಕ್ಷನ್ ಅವ್ರ ತಂದಿರು ಗಲಾಟೆ ಮಾಡಿಸೋದು, ಫ್ಯಾಮಿಲಿಗಳಲ್ಲಿ ಗಲಾಟೆ ಮಾಡಿಸ್ತಾರೆ. ನೋಡ್ತಾ ಇದ್ದೀವಿ ಹೊಂದಾಣಿಕೆ. ಆ ಹೊಂದಾಣಿಕೆ ಎಲ್ಲ ಬಿಟ್ಟು, ರಾಜಕಾರಣದ ಹೊಂದಾಣಿಕೆ ಬಿಟ್ಟು ನಾವು ವ್ಯವಸಾಯದಲ್ಲಿ ನಿಲ್ಲಬೇಕು. ನನ್ನ ಒಂದು ಅಭಿಪ್ರಾಯ, ಆಸಕ್ತಿ. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್.